ನಮಸ್ಕಾರ, ವೆಲ್ಕಮ್ ಟು ಯೋಯ್ ಟಿವಿ ಕನ್ನಡ. ಹೊಸ ವರ್ಷ ಬಂತು, ಇನ್ನೇನಿದ್ರು ಎಲ್ಲವೂ ಹೊಸತು ಎನ್ನುವಷ್ಟರಲ್ಲಿ ಚೀನಾದ ಮತ್ತೊಂದು ಕೊಡುಗೆ ಭಾರತಕ್ಕೆ ಲಗ್ಗೆ ಇಟ್ಟಿದೆ. ಈಗಾಗಲೇ ಕೋವಿಡ್ ನಿಂದ ತತ್ತರಿಸಿರುವ ಇಡೀ ಜಗತ್ತು ಈಗ ಮತ್ತೊಂದು ಆಘಾತಕಾರಿ ವೈರಸ್ ನಿಂದ ಜಾಗೃತಿ ವಹಿಸಬೇಕಾದ ಟೈಮ್ ಬಂದೇ ಬಿಡ್ತು. ಭಾರತದಲ್ಲಿ ಕಾಣಿಸಿಕೊಂಡಿರುವ ವೈರಸ್ ಇದೀಗ ಬೇರೆ ರಾಷ್ಟ್ರಗಳಲ್ಲಿ ಭೀತಿ ಉಂಟು ಮಾಡಿದೆ. ಹ್ಯೂಮನ್ ಮೆಟಾಫ್ಲುಮೋ ವೈರಸ್ಗೆ ಒಳಗಾಗುತ್ತಿರುವ ಲಿಸ್ಟ್ ಬೆಳೆಯುತ್ತಲೇ ಇದೆ. ಆದ್ರೆ ಈ ವೈರಸ್ ಕೋವಿಡ್-19 ಸಾಂಕ್ರಾಮಿಕ ಪರಿಸ್ಥಿತಿಗೆ ಹೋಲಿಕೆ ಆಗುತ್ತಾ ಅಥವಾ ಬೇರೆ ಲಕ್ಷಣಗಳನ್ನ ಹೊಂದಿದ್ಯಾ ಎಂಬ ಪ್ರಶ್ನೆ ಕೂಡ ಇದ್ದಿದೆ. ಜೊತೆಗೆ ಲಸಿಕೆ ಏನಾದ್ರೂ ಇದೆಯಾ ಎಂಬ ಗೊಂದಲಕ್ಕೆ ಉತ್ತರವನ್ನ ಇಲ್ಲಿ ತೋರಿಸ್ತೀವಿ ನೋಡಿ. ಹೌದು, ಈ ವೈರಸ್ ಅನ್ನ HMPV ಅಂದ್ರೆ ಹ್ಯೂಮನ್ ಮೆಟಾಫ್ಲುಮೋ ವೈರಸ್ ಎಂದು ಕರೆಯಲಾಗುತ್ತದೆ. ಚೀನಾದ ಆಸ್ಪತ್ರೆಗಳಲ್ಲಿ ಇದರಿಂದ ಪೀಡಿತ ರೋಗಿಗಳು ತುಂಬಿದ್ದು ಸಾಕಷ್ಟು ವಿಡಿಯೋಗಳು ವೈರಲ್ ಆಗ್ತಿವೆ. ಈ ವೈರಸ್ ಎಷ್ಟು ಅಪಾಯಕಾರಿ ಎಂದ್ರೆ ಕಳೆದ 10 ದಿನಗಳಿಂದ ಇದರ ಸೋಂಕು 600 ಪಟ್ಟು ಹೆಚ್ಚಾಗಿದೆ ಎಂದು ಮಾಹಿತಿಗಳು ಬಂದಿವೆ. ಹ್ಯೂಮನ್ ಮೆಟಾನ್ಯೂಮೋ ವೈರಸ್ ಪ್ರಕರಣಗಳು ಬೆಂಗಳೂರು ಮತ್ತು ಅಹಮದಾಬಾದ್ ನಲ್ಲಿ ಪತ್ತೆಯಾದ ಬಳಿಕ ಇದೀಗ ತಮಿಳುನಾಡಿನಲ್ಲಿ 2 ಸೋಂಕಿತ ಪ್ರಕರಣಗಳು ವರದಿಯಾಗಿವೆ. ಈ ಮೂಲಕ ಕಳೆದ ಸೋಮವಾರ ದೇಶದಲ್ಲಿ ಒಟ್ಟಾರೆ 5 HMPV ಪ್ರಕರಣಗಳು ಪತ್ತೆಯಾಗಿದೆ. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದ 3 ತಿಂಗಳ ಮಗು ಮತ್ತು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ 8 ತಿಂಗಳ ಮಗುವಿನಲ್ಲಿ ಈ ಸೋಂಕು ಪತ್ತೆಯಾಗಿತ್ತು. ಬಳಿಕ ಅಹಮದಾಬಾದ್ನಲ್ಲಿ 2 ತಿಂಗಳ ಮಗುವಿಗೆ HMPV ಸೋಂಕು ತಗುಲಿರುವುದು ದೃಢಪಟ್ಟಿದೆ. ಈಗ ತಮಿಳುನಾಡಿನ ಚೆನ್ನೈ ಮತ್ತು ಸೇಲಂನಲ್ಲಿ ಒಂದೊಂದು ಪ್ರಕರಣಗಳು ವರದಿಯಾಗುತ್ತಿವೆ. ಇನ್ನು ಇಷ್ಟೊಂದು ಆತಂಕವನ್ನ ಉಂಟು ಮಾಡಿರುವ ಈ ಹ್ಯೂಮನ್ ಮೆಟಾಫ್ಲುಮೋ ವೈರಸ್ ಸೋಂಕಿನ ಲಕ್ಷಣಗಳ ಬಗ್ಗೆ ಇಲ್ಲಿ ತಿಳಿಯೋಣ. ಈಗಾಗಲೇ ಕೋವಿಡ್-19 ಅನ್ನ ಎದುರಿಸಿದ್ದೇವೆ. ಕೋವಿಡ್-19 ರೋಗ ಲಕ್ಷಣಗಳು ತುಂಬಾ ಸೂಕ್ಷ್ಮವಾಗಿದ್ರು ಉಸಿರುಗಟ್ಟಿಸುವ ರೀತಿ ಇದ್ವು. ಇದರಿಂದ ಪ್ರಾಣ ಕಳೆದುಕೊಂಡವರು ಒಂದು ಕಡೆಯಾದ್ರೆ ಅನಾಥರಾದವರು ಸಾಕಷ್ಟು ಜನ. ಅದೇ ರೀತಿ ಅತಿ ವೇಗವಾಗಿ ಈ ಹೊಸ ವೈರಸ್ ಕೂಡ ಹಬ್ಬುತ್ತಿದೆ. ಜೊತೆಗೆ ಈ ವೈರಸ್ ನಿಂದ ಜ್ವರ, ಕೆಮ್ಮು, ನೆಗಡಿ, ಗಂಟಲು ನೋವು ಮತ್ತು ಉಸಿರಾಟದ ಸಮಸ್ಯೆಗೆ ಕಾರಣವಾಗಬಹುದು. ದೇಹದಲ್ಲಿ ಇಮ್ಯುನಿಟಿ ಕಡಿಮೆ ಇರುವವರ ಮೇಲೆ ಹೆಚ್ಚು ಪರಿಣಾಮ ಬೀರುವ ಸಾಧ್ಯತೆ ಇದೆಯಂತೆ. ಕರೋನಾ ಉಸಿರಾಟದ ವ್ಯವಸ್ಥೆ ಮೇಲೆ ಹೇಗೆ ಪರಿಣಾಮ ಬೀರುತ್ತೋ ಹಾಗೆಯೇ ಇದು ಕೂಡ ಪರಿಣಾಮ ಬೀಳುವ ಸಾಧ್ಯತೆ ಇದೆಯಂತೆ. ಆದ್ರೆ ಕೋವಿಡ್ಗೆ ಲಸಿಕೆ ಕಂಡುಹಿಡಿಯಲಾಗಿದೆ. ಆದ್ರೆ HMPVಗೆ ಇನ್ನೂ ನಿರ್ದಿಷ್ಟವಾದ ಲಸಿಕೆ ಮತ್ತು ಚಿಕಿತ್ಸೆ ಲಭ್ಯವಿಲ್ಲ ಎಂಬುದು ದುರ್ದೈವ ಸಂಗತಿ. ಹೀಗಾಗಿ ಸಂರಕ್ಷಣೆಯ ದೃಷ್ಟಿಯಿಂದ ಅಖಿಲ ಭಾರತೀಯ ಆಕಾರ ಪರಿಷತ್ ಅಧ್ಯಕ್ಷ ಮಹಂತ್ ರವೀಂದ್ರ ಪುರಿ ಅವರು ಚೀನಾದಿಂದ ಬರುವ ವಿಮಾನಗಳನ್ನ ತಕ್ಷಣದಿಂದ ನಿಷೇಧಿಸಬೇಕು, ಚೀನಾದಿಂದ ಬರುವ ಜನರನ್ನ ಮಹಾಕುಂಭದಲ್ಲಿ ನಿಷೇಧಿಸಬೇಕು ಎಂದು ಒತ್ತಾಯಿಸಿದ್ದಾರೆ ಎಂಬ ಮಾಹಿತಿ ಬಂದಿದೆ. ಚೀನಾದಿಂದ ಪ್ರಯಾಣಿಸುವ ಯಾರು ಮಹಾಕುಂಭಕ್ಕೆ ಪ್ರವೇಶಿಸಬಾರದು ಎಂದು ಅವರು ಮನವಿ ಕೂಡ ಮಾಡಿದ್ದಾರೆ ಎಂದು ಹೇಳಲಾಗ್ತಿದೆ. ಒಟ್ಟಾರೆ ಕರೋನಾ ರೀತಿ ಕಂಟಕ ಮತ್ತೆ ಎದುರಾಗುವ ವಾತಾವರಣ ಸೃಷ್ಟಿಯಾಗುವ ಮುನ್ನ ಮಾಸ್ಕ್ ರೀತಿಯ ಬಟ್ಟೆಗಳನ್ನ ಹಾಗೂ ಅನಾವಶ್ಯಕವಾದ ಅಂತರವನ್ನ ಕಾಪಾಡಿಕೊಳ್ಳುವುದು ಮುಖ್ಯವಾಗುತ್ತಿದೆ. ಜೊತೆಗೆ ನೆಗಡಿ, ಕೆಮ್ಮು, ಎದೆಯಲ್ಲಿ ಕಫ ಕಟ್ಟಿದ ಹಾಗೆ ಆಗುತ್ತಿದ್ರೆ ಆದಷ್ಟು ಬೇಗ ಎಚ್ಚೆತ್ತುಕೊಳ್ಳುವುದು ಅವಶ್ಯಕ. ಈ ಮೂಲಕ ಎಲ್ಲರೂ ಮುಂಜಾಗ್ರತಾ ಕ್ರಮ ಕೈಗೊಳ್ಳಿ, ಆರೋಗ್ಯವನ್ನ ಕಾಪಾಡಿಕೊಳ್ಳಿ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.